ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಅಂತ ಇವತ್ತು ಮಾರ್ಕೆಟ್ನಲ್ಲಿ ನಮ್ಮ ಲೆವೆಲ್ಗಳು ಸಾಬೀತು ಮಾಡಿದ್ದಾವೆ. ನಿನ್ನೆ ನಮ್ಮ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಟ್ಟಿರೋ ಸ್ಟ್ರಕ್ಚರ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತಾ ಇಲ್ವಾ ಅಂತ ಫಟಾಫಟ್ ಕಮೆಂಟ್ ಮಾಡಿ. ನಮ್ಮ ಈ ಫ್ಲಾಟ್ ಓಪನ್ ಸ್ಟ್ರಕ್ಚರ್ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೆ ನೋಡಿ. ನಾನು ಬರೀ ಪ್ರೊಡಕ್ಷನ್ ಮಾಡಿಲ್ಲ, ಪ್ರತಿ ಮೂವ್ ಅನ್ನು ಕ್ಯಾಲ್ಕುಲೇಟೆಡ್ ಆಗಿ ಪರ್ಫೆಕ್ಟ್ ಆಗಿ ಕೊಡ್ತಾ ಇದ್ದೀನಿ ನೋಡಿ. ಯಾವ ತರ ಬಂದಿದೆ ಅಂತಲೂ ತೋರಿಸಿದೆ, ಅದೇ ತರನೇ ಮಾರ್ಕೆಟ್ ವರ್ಕ್ ಆಗಿದೆ. ಹೌದಾ? ನಮ್ಮ ಪ್ರೈಸ್ ಹತ್ರ ನಮಗೇನು ಬೇಕು? ಕನ್ಫರ್ಮೇಷನ್ ಬೇಕು. ಇಷ್ಟು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ, ಹ್ಯಾಮರ್ ಕ್ಯಾಂಡಲ್ ಆಗಿದೆ, ಇದಕ್ಕಿಂತ ಇನ್ನೇನು ಬೇಕು? ಇಲ್ಲಿ ನಾವು ಎಂಟ್ರಿ ಆದರೆ ಇಮಿಡಿಯೇಟ್ ಆಗಿ ನಮ್ಗೆ ಎಷ್ಟು ಒಂದು 70 ಪಾಯಿಂಟ್ ನಮಗೆ ಪ್ರಾಫಿಟ್ ಆಗಿರೋದು. ಆಪ್ಷನ್ ಚಾರ್ಟಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ 25,400 ಸಿ, ಇದನ್ನು 5 ನಿಮಿಷದೇ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೂಡ ಆಪ್ಷನ್ ಚಾರ್ಟಲ್ಲೂ ಕೂಡ ಸ್ಟ್ರಾಂಗ್ ಹ್ಯಾಮರ್ ಕ್ಯಾಂಡಲ್ ಇದೆ. ಹೌದಾ? ಇಲ್ಲಿ ನಾವು ಎಂಟ್ರಿ ಆಗಿದ್ರೆ ಸುಮಾರು ಒಂದು 70 ಪಾಯಿಂಟ್ ನಮಗೆ ಪ್ರಾಫಿಟ್ ಸಿಕ್ಕಿರೋದು. ಇದಕ್ಕಿಂತ ಒಳ್ಳೆ ಸ್ಟ್ರಕ್ಚರ್ ಯಾರು ಕೊಡ್ತಾರೆ ಹೇಳಿ ನಿಮಗೆ? ಅದೇ ಥರ ಕಂಟಿನ್ಯೂ ಆಗಿ ಅಲ್ಲಿಂದ ನಮ್ಮ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಯ್ತು. ಇವಾಗ ನೀವೇ ಹೇಳಿ, ಬೇರೆ ಯಾವುದೇ ಯೂಟ್ಯೂಬಲ್ಲಿ ನಮ್ಮ ಥರ ಪರ್ಫೆಕ್ಟಾಗಿ ಮಾರ್ಕೆಟ್ ಹೇಗೆ ಮೂವ್ಮೆಂಟ್ ಮಾಡುತ್ತೆ ಅಂತ ಯಾವ ಯೂಟ್ಯೂಬಲ್ಲಾದರೂ ನೀವು ನೋಡಿದಾರಾ? ಹೇಗೆ? ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ, ಹಾಗಾದರೆ ಇದೇ ಥರ ಪರ್ಫೆಕ್ಟ್ ಲೆವೆಲ್ಸ್ ನಿಮಗೆ ಮಿಸ್ ಆಗದೆ ಪ್ರತಿದಿನವೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನಿಮ್ಮ ಒಳ್ಳೆ ಟ್ರೇಡ್ ಮಿಸ್ ಆಗಲ್ಲ. ಈ ವಿಡಿಯೋ ಯಾವುದೇ ರೀತಿಯ ಟ್ರೇಡ್ ಪ್ರಮೋಷನ್ ಅಲ್ಲ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಮಾತ್ರ ಕೂಡಿರುತ್ತೆ. ನಾಳೆ 17 ಫೆಬ್ರವರಿ ಮಂಗಳವಾರ ಮಾರ್ಕೆಟ್ ಹೇಗೆಲ್ಲ ಬಿಹೇವ್ ಮಾಡಬಹುದು, ನಾವು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮಾರ್ಕೆಟ್ ಇವತ್ತು ತುಂಬ ಸ್ಟ್ರಾಂಗ್ ರಿವರ್ಸಲ್ ಕೊಟ್ಟಿದೆ. 211 ಪಾಯಿಂಟ್ ಮೂವ್ ಆಗಿದೆ. ಇನ್ಗಲ್ಫಿಂಗ್ ಕ್ಯಾಂಡಲ್ ಕೂಡ ಆಗಿದೆ. ನಮಗಿವಾಗ ಫಸ್ಟ್ ಸಪೋರ್ಟ್ ಬಂದು 25,635 ಇಂದ 25,625. ಸೆಕೆಂಡ್ ಸಪೋರ್ಟ್ ನಮ್ಮದು 25,450 ಇಂದ 25,363. ಮೇಜರ್ ಸಪೋರ್ಟ್ ಬಂದು 25,175 ಇಂದ 25,100. ಇದು ಮೇಜರ್ ಸಪೋರ್ಟ್ ಕೂಡ ಹೌದು, ಆಮೇಲೆ ಗ್ಯಾಪ್ ಫಿಲ್ಲಿಂಗ್ ಏರಿಯಾ ಕೂಡ ಹೌದಿದು. ಮೇಜರ್ ರೆಸಿಸ್ಟೆನ್ಸ್ ಯಾವುದು? 25,760 ಇಂದ 25,808. ಇದು ಮೇಜರ್ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ನಮ್ಮದು 25,888 ಇಂದ 25,922 ನೆಕ್ಸ್ಟ್ ರೆಸಿಸ್ಟೆನ್ಸ್ ಸಿಗುತ್ತೆ. ಮಾರ್ಕೆಟು ಫ್ಲಾಟ್ ಓಪನ್ ಆದರೆ ಹೇಗೆ ಮೂವ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆದರೆ ಹೇಗೆ ಮೂವ್ ಆಗುತ್ತೆ, ಗ್ಯಾಪ್ ಡೌನ್ ಆದರೆ ಹೇಗೆ ಮೂವ್ ಆಗುತ್ತೆ ಅಂತ ನಿನ್ನೆ ಕೊಟ್ಟಿರೋ ಥರನೇ ನಾನು ನಿಮಗೆ ಕ್ಲಿಯರ್ ಸ್ಟ್ರಕ್ಚರ್ನ ಕೊಡ್ತೀನಿ. ಅದನ್ನು ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆದರೆ ಫಸ್ಟ್ ನಮ್ಮ ಸಪೋರ್ಟ್ ಏರಿಯಾ ಹತ್ರ ಬಂದು ಆಮೇಲೆ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ಇದು ಸಿನಾರಿಯೋ 1. ಪ್ರೈಸ್ ಫ್ಲಾಟ್ ಓಪನ್ ಆದರೆ ಸಿನಾರಿಯೋ 2 ಯಾವುದು ಅಂತಂದರೆ ಸೀದಾ ಫಸ್ಟ್ ರೆಸಿಸ್ಟೆನ್ಸ್ ಹತ್ರ ಹೋಗ್ಬೋದು, ವಾಪಸ್ ಸಪೋರ್ಟ್ ಹತ್ರ ಬಂದು ಸಪೋರ್ಟಿಂದ ಮೇಲ್ಗಡೆ ಹೋಗುತ್ತೆ. ನಮ್ಮ ರೆಸಿಸ್ಟೆನ್ಸು 25,760 ಇಂದ 25,808 ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆದರೆ ಸಿನಾರಿಯೋ ಫಸ್ಟ್ ಯಾವುದು? ಗ್ಯಾಪ್ ಅಪ್ ಏನಾದರೂ 25,808 ಇಲ್ಲಿ ಓಪನ್ ಆಯಿತು ಅಂದರೆ ಫಸ್ಟು ಕ್ಲೋಸಿಂಗ್ ಪ್ಲೇಸ್ ಏನಿದೆ ಅಲ್ಲಿಗೆ ಬಂದು ಅಲ್ಲಿಂದ ರಿಟ್ರೇಸ್ ಮಾಡಿ ಮೇಲ್ಗಡೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲಿ ಏನಾದರೂ ರಿಜೆಕ್ಟ್ ಆದರೆ ವಾಪಸ್ ಸಪೋರ್ಟ್ ಹತ್ರ ಬರುತ್ತೆ. ಇಲ್ಲಿ ರಿಜೆಕ್ಟ್ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಮೇಲ್ಗಡೆ ಹೋಗುತ್ತೆ. ಇದು ಸಿನಾರಿಯೋ ಗ್ಯಾಪ್ ಅಪ್ ಸಿನಾರಿಯೋ 1. ಗ್ಯಾಪ್ ಅಪ್ ಸಿನಾರಿಯೋ 2. ಫಸ್ಟ್ ಪ್ರೈಸ್ ಇದ್ರ ಮೇಲೆ ಓಪನ್ ಆಯಿತು ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ನ ಟಚ್ ಮಾಡಿ ಕೆಳಗಡೆ ಕ್ಲೋಸಿಂಗ್ವರೆಗೂ ಬಂದು ಹೋಗ್ಬೋದು, ಅಥವಾ ಫಸ್ಟ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ಬೋದು. ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಪ್ರೈಸ್ ಗ್ಯಾಪ್ ಡೌನ್ ಆಗಿ ನಮ್ಗೆ ಸಪೋರ್ಟ್ ಝೋನ್ ಹತ್ರ ಏನಾದರೂ ಓಪನ್ ಆದರೆ ಫಸ್ಟು ಕ್ಲೋಸಿಂಗ್ ಪ್ರೈಸ್ವರೆಗೂ ಹೋಗುತ್ತೆ, ಇಲ್ಲಿ ರಿಟೆಸ್ಟಿಗೆ ಬರುತ್ತೆ. ಇಲ್ಲಿ ಏನಾದರೂ ಬುಲಿಶ್ ಕ್ಯಾಂಡಲ್ಗಳಾಯಿತು ಅಂದರೆ ಸೀದಾ ಮೇಜರ್ಸ್ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ಇದು ಗ್ಯಾಪ್ ಡೌನ್ ಸಿನಾರಿಯೋ 2. ಪ್ರೈಸ್ ಏನಾದರೂ ಸೆಕೆಂಡ್ ಸಪೋರ್ಟ್ ಹತ್ರ ಓಪನ್ ಆಯಿತು ಅಂತಂದರೆ ಪ್ರೈಸ್ ಮೇಲ್ಗಡೆ ಈ ಫಸ್ಟ್ ಸಪೋರ್ಟ್ನ ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ನಾನಿವಾಗ ನಿಮಗೆ ಎಲ್ಲ ಸ್ಟ್ರಕ್ಚರ್ಗಳನ್ನೂ ಕೊಟ್ಟಿದ್ದೀನಿ. ಫ್ಲಾಟ್ ಓಪನ್ ಆದರೆ ಯಾವ ಥರ ಮೂವ್ ಮಾಡುತ್ತೆ, ಗ್ಯಾಪ್ ಅಪ್ ಆದರೆ ಹೇಗೆ, ಗ್ಯಾಪ್ ಡೌನ್ ಆದರೆ ಹೇಗೆ ಅಂತ ಕೊಟ್ಟಿದ್ದೀನಿ. 90% ಕರೆಕ್ಟಾಗಿ ವರ್ಕ್ ಆಗುತ್ತೆ. ಬಟ್ ಏನು ಅಂದರೆ ಸಪೋರ್ಟ್ ಹತ್ರ ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಬುಲಿಶ್ ಕ್ಯಾಂಡಲ್ಗಳಾಗಬೇಕು, ಅಥವಾ
ಪ್ರೈಸ್ ರಿಜೆಕ್ಷನ್ ಆಗಬೇಕು, ಆವಾಗ ಮಾತ್ರ ಎಂಟ್ರಿ ಆಗಬೇಕು. ಆವಾಗಲೇ ಇದಕ್ಕೆ ನಾನು ಕೊಟ್ಟರೆ ಸ್ಟ್ರಕ್ಚರ್ಗೆ ವ್ಯಾಲ್ಯೂ ಇರುತ್ತೆ. ಇಲ್ಲ ಅಂತಂದರೆ ವ್ಯಾಲ್ಯೂ ಇರಲ್ಲ. ಪ್ರೈಸ್ ಬಂದ ತಕ್ಷಣ ನಾನು ಬೈ ಮಾಡಿದೆ, ಪ್ರೈಸು ರೆಸಿಸ್ಟೆನ್ಸ್ ಹತ್ರ ಬಂದ ತಕ್ಷಣ ನಾನು ಸೆಲ್ ಮಾಡಿದೆ, ಇವ್ರು ತೋರಿಸಿದ್ದಾರೆ, ಇವರು ಸ್ಟ್ರಕ್ಚರ್ ಕರೆಕ್ಟ್ ಆಗಿದೆ ಅಂದ್ಕೊಂಡು ಆ ಥರ ನೀವು ಮಾಡಿದ್ರೆ ಆಗಲ್ಲ. ರೆಸಿಸ್ಟೆನ್ಸ್ ಹತ್ರ ಬಂದಾಗ ಪ್ರೈಸ್ ರಿಜೆಕ್ಷನ್ ಆಗಬೇಕು, ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಆವಾಗ ಪಿ ಬೈ ಮಾಡ್ಬೋದು. ಆಮೇಲೆ ಅದೇ ಥರ ಸಪೋರ್ಟ್ ಹತ್ರ ಬಂದಾಗ, ನಾನು ತೋರಿಸಿರೋ ಸ್ಟ್ರಕ್ಚರ್ ಪ್ರಕಾರ ಸಪೋರ್ಟ್ ಹತ್ರ ಬಂದಾಗ ಅಲ್ಲಿ ಬುಲ್ಲಿಶ್ ಕ್ಯಾಂಡಲ್ಗಳಾಗಬೇಕು ಅಥವಾ ಇನ್ಗಲ್ಫಿಂಗ್ ಕ್ಯಾಂಡಲ್ಗಳಾಗಬೇಕು, ಕೆಳಗಡೆಯಿಂದ ಪ್ರೈಸ್ ರಿಜೆಕ್ಷನ್ ಬರ್ತಾ ಇರಬೇಕು, ಪಿನ್ ಬಾರ್ ಕ್ಯಾಂಡಲ್ಗಳಾಗ್ತಾ ಇರಬೇಕು, ಆವಾಗ ಮಾತ್ರನೇ ಸಿ ಬೈ ಮಾಡಬೇಕು. ತೋರಿಸಿದಾರೆ ಈ ಸ್ಟ್ರಕ್ಚರ್ ಕರೆಕ್ಟ್ ಇದೆ ಅಂದ್ಕೊಂಡು ಹೇಗಾದ್ರಾಗ ನೀವು ಬೈ ಮಾಡಿದರೆ ಲಾಸ್ ಆಗೋದು ತಪ್ಪಿದ್ದಲ್ಲ. ಪ್ರೈಸ್ ಕನ್ಫರ್ಮೇಷನ್ ಆದ ನಂತರನೇ ನೀವು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಪ್ರೈಸ್ ಫ್ಲಾಟ್ ಓಪನ್ ಆದರೆ ಯಾವ ಥರ ಬಿಹೇವ್ ಮಾಡುತ್ತೆ, ಗ್ಯಾಪ್ ಅಪ್ ಆದರೆ ಯಾವ ಥರ ಬಿಹೇವ್ ಮಾಡುತ್ತೆ, ಆಮೇಲೆ ಗ್ಯಾಪ್ ಡೌನ್ ಆದರೆ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಡೀಟೇಲ್ ಆಗಿ ಯಾವ್ಯಾವ ಥರ ಮೂವ್ಮೆಂಟ್ ಆಗ್ಬೋದು ಅನ್ನೋ ಸ್ಟ್ರಕ್ಚರ್ ಕೂಡ ಅಷ್ಟು ಕರೆಕ್ಟಾಗಿ ನಾನು ಕೊಟ್ಟಿದ್ದೀನಿ. ಇಷ್ಟು ನಿಖರವಾದ ಮಾಹಿತಿ ನಿಮಗೆ ಬೇರೆ ಯಾವ ಚಾನಲ್ನಲ್ಲೂ ಸಿಗಲ್ಲ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಟ್ರೇಡ್ ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆನಪಿರಲಿ, ಡಿಸಿಪ್ಲಿನ್ ಒಂದೇ ಮಾರ್ಕೆಟಿನ ಮೂಲ ಮಂತ್ರ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.